This problem has come for 12 marks in the university examination. ಸಾಮಾನ್ಯವಾಗಿ 12 ಮಾರ್ಕ್ಸ್ಗೆ ಈ ಚಾಪ್ಟರ್ನಿಂದ ಪ್ರಶ್ನೆ ಬಂದಾಗ ಅವರು ಕೊನೆಯ ವರ್ಷದ ಲೆಕ್ಚರ್ ಅಕೌಂಟ್ಸನ್ನು ಮಾಡಲಿಕ್ಕೆ ಹೇಳ್ತಾರೆ. ಇಲ್ಲಿಯೂ ಕೂಡ ಕೊನೆಯ ವರ್ಷದ ಲೆಕ್ಚರ್ ಅಕೌಂಟ್ಸನ್ನು ಮಾಡಲಿಕ್ಕೆ ಹೇಳಿದ್ದಾರೆ. Before we start preparing the lecture accounts, let me read and explain the problem to you. Arvind Limited has rupees 60,000 5% debentures outstanding on 1st April 2019. 1st April 2019 ಗೆ ಅರವಿಂದ್ ಲಿಮಿಟೆಡ್ ಅನ್ನುವಂತಹ ಕಂಪನಿಯ ಬಳಿಯಲ್ಲಿ 60,000ದಷ್ಟು 5% ಬಡ್ಡಿ ಕೊಡಬೇಕಾದಂತಹ ಡಿಬೆಂಚರ್ ಬ್ಯಾಲೆನ್ಸ್ ಇತ್ತು. On that date, the debenture redemption fund stood at rupees 50,000, represented by 59,000 3% government securities. ಆ ದಿವಸ ಡಿಬೆಂಚರ್ ರಿಡಂಪ್ಷನ್ ಫಂಡ್ನ ಬ್ಯಾಲೆನ್ಸು 50,000 ಇತ್ತು. ಆ ದಿವಸ ಅಂತ ಹೇಳಿದರೆ 1st April 2019ಗೆ, ವಿಚ್ ಇಸ್ ರೆಪ್ರೆಸೆಂಟೆಡ್ ಬೈ rupees 59,000 3% ಗವರ್ಮೆಂಟ್ ಸೆಕ್ಯೂರಿಟೀಸ್. ನಮಗೆ ಗೊತ್ತು ಏನು ಅಂತ ಹೇಳಿದರೆ, ಡಿಬೆಂಚರ್ ರಿಡಂಪ್ಷನ್ ಫಂಡು ಏನಿದೆ, ಆ ಆ್ಯನ್ಯುವಲ್ ಅಪ್ರಾಪ್ರಿಯೇಷನ್ ನಾವು ಏನು ಮಾಡ್ತೇವೆ ಅದನ್ನು ನಾವು ಪ್ರತಿ ವರ್ಷವೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನುವಂಥ ಒಂದು ಪಾಲಿಸಿಯನ್ನು ಕಂಪನಿ ಫಾಲೋ ಮಾಡ್ತಾ ಇರ್ತವೆ. ಇಲ್ಲಿಯೂ ಕೂಡ ಕಂಪನಿ ಫಾಲೋ ಮಾಡಿದೆ, ಬಟ್ ವಿಚ್ ಈಸ್ ರೆಪ್ರೆಸೆಂಟೆಡ್ ಬೈ rupees 59,000 3% ಗವರ್ಮೆಂಟ್ ಸೆಕ್ಯೂರಿಟೀಸ್. ಇದರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 3% ಬಡ್ಡಿ ಕೊಡುವಂತಹ ಗವರ್ಮೆಂಟ್ ಸೆಕ್ಯೂರಿಟೀಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಕಂಪನಿ. ಅದರ ಬೆಲೆ 59,000. ಬಟ್ ಡೂ ರಿಮೆಂಬರ್, ಒಂದು ನಿರ್ದಿಷ್ಟವಾದ ದಿನದಂದು ನಾವು ಡಿಬೆಂಚರ್ ರಿಡಂಪ್ಷನ್ ಫಂಡು ಮತ್ತು ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಎರಡನ್ನೂ ಕಂಪೇರ್ ಮಾಡಿದಾಗ ಅವುಗಳ ಬ್ಯಾಲೆನ್ಸು ಸೇಮ್ ಇರಬೇಕಾಗ್ತದೆ. ಈಗ ಡಿಬೆಂಚರ್ ರಿಡಂಪ್ಷನ್ ಫಂಡ್ನಲ್ಲಿ 50,000 ಬ್ಯಾಲೆನ್ಸ್ ಉಂಟು ಅಂತಾದರೆ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ನಲ್ಲೂ 50,000 ಬ್ಯಾಲೆನ್ಸ್ ಇರಬೇಕು ಅದು ದಿವಸ. ಬಟ್ ಅಪೋಸಿಟ್ ಬ್ಯಾಲೆನ್ಸ್ ಇರುತ್ತೆ. ಡಿಬೆಂಚರ್ ರಿಡಂಪ್ಷನ್ ಫಂಡ್ ಅನ್ನುವಂಥದ್ದು ಲಯಬಿಲಿಟಿ ಆದ ಕಾರಣ ಅದರಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಇರುತ್ತೆ. ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಅಸೆಟ್ ಆದ ಕಾರಣ ಅದರಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಇರ್ತದೆ. ಇದು ಬಹಳ ಮುಖ್ಯವಾಗಿ ನೀವು ನೆನಪಿಟ್ಕೊಳ್ಬೇಕು. ಹಾಗಾದರೆ 59,000 ಏನು ಅಂತ ಕೇಳಿದರೆ, ದಟ್ ಈಸ್ ದ ವ್ಯಾಲ್ಯೂ ಆಫ್ ದ ಇನ್ವೆಸ್ಟ್ಮೆಂಟ್ ಆನ್ ವಿಚ್ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ದಿ ಇಂಟರೆಸ್ಟ್ ದಟ್ ದ ಕಂಪನಿ ಈಸ್ ಗೋಯಿಂಗ್ ಟು ರಿಸೀವ್. ಅದರ ಮೇಲೆ ನಾವು ಬಡ್ಡಿಯ ಲೆಕ್ಕಾಚಾರ ಅದರ ಮೇಲೆ ನಾವು ಮಾಡಬೇಕಾಗ್ತದೆ, ಬಹಳ ಮುಖ್ಯ ಆಗ್ತದೆ. ಲೆಟ್ ಅಸ್ ಮೂವ್ ಫರ್ದರ್. The annual installments added to the debenture redemption fund is rupees 8,230. ಪ್ರತಿ ವರ್ಷವೂ ನಾವು ಏನು ಆನ್ಯುವಲ್ ಅಪ್ರಾಪ್ರಿಯೇಷನ್ ಮಾಡ್ತೇವೆ ಅದರ ಮೊತ್ತ 8,230 ರೂಪಾಯಿ. ಅಂದರೆ ಆನ್ಯುವಲ್ ಅಪ್ರಾಪ್ರಿಯೇಷನ್ 8,230 ಆಯಿತು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಡಿಬೆಂಚರ್ ರಿಡಂಪ್ಷನ್ ಫಂಡ್ ಏನು ನಾವು ಯೂಶುವಲ್ ಜರ್ನಲ್ ಎಂಟ್ರಿ ಪಾಸ್ ಮಾಡ್ತೇವೆ. ವಿತ್ 8,230 rupees ವಿ ಹ್ಯಾವ್ ಟು ಪಾಸ್ ದ ಜರ್ನಲ್ ಎಂಟ್ರಿ. On 31st March 2020, the balance at bank balance ದಟ್ಟು ಬಹಳ ಇಂಟ್ರೆಸ್ಟಿಂಗ್ ಆಗಿ ಇದೆ ನೋಡಿ, ಬ್ರಾಕೆಟ್ನ ಒಳಗೆ ಆಫ್ಟರ್ ಇಂಟರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಹ್ಯಾಸ್ ಬಿನ್ ರಿಸೀವ್ಡ್, ಬಡ್ಡಿ ಬಂದ ಮೇಲೆ 1,56,200. ಬ್ಯಾಂಕ್ನಲ್ಲಿ 1,56,200 ಇದೆ, ಅದು ಕೂಡ ಬಡ್ಡಿ ಬಂದ ಮೇಲೆ. ನಿಮ್ಗೆ ಗೊತ್ತು, ಬಡ್ಡಿ ಬರುವುದಕ್ಕೆ ನಾವು ಕೊನೆಯ ವರ್ಷದಲ್ಲಿ ಎಂಟ್ರಿ ಪಾಸ್ ಮಾಡ್ತೇವೆ. ಏನಂತ? ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಆನ್ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್. ಈ ಎಂಟ್ರಿಯನ್ನು ಪಾಸ್ ಮಾಡಿದ ಮೇಲೆ, ಬಹಳ ಮುಖ್ಯ ಇದು, 1,56,200 ರೂಪಾಯಿ ಬ್ಯಾಲೆನ್ಸ್ ಇದೆಯಂತೆ. ಹಾಗಾಗಿ ಆನ್ ದಾಟ್ ಡೇಟ್ ದ ಇನ್ವೆಸ್ಟ್ಮೆಂಟ್ಸ್ ವೇರ್ ಸೋಲ್ಡ್ ಎಟ್ 83% ನೆಟ್. 83% ನೆಟ್ಗೆ ಇನ್ವೆಸ್ಟ್ಮೆಂಟ್ ಮಾರಾಟ ಆಗ್ತದೆ. ಆ್ಯಂಡ್ ನಾವು ಏನು ಮಾಡಬೇಕು? ಡಿಬೆಂಚರ್ಸ್ ಅನ್ನು ನಾವು ಪೇಮೆಂಟ್ ಮಾಡಬೇಕಾಗ್ತದೆ. ಪ್ರಿಪೇರ್ ಫಾರ್ ದ ಇಯರ್ 2019-20. 5% ಡಿಬೆಂಚರ್ ಅಕೌಂಟ್, ಡಿಬೆಂಚರ್ ರಿಡಂಪ್ಷನ್ ಫಂಡ್ ಅಕೌಂಟ್, ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಆ್ಯಂಡ್ ಬ್ಯಾಂಕ್ ಅಕೌಂಟ್. ಈ 4 ಅಕೌಂಟನ್ನು ಅವರು ಪ್ರಿಪೇರ್ ಮಾಡಲಿಕ್ಕೆ ಹೇಳಿದ್ದಾರೆ. ನಾನು ಆಲ್ರೆಡಿ ಫಾರ್ಮ್ಯಾಟ್ಗಳನ್ನು ಹಾಕಿಟ್ಟಿದ್ದೇನೆ. ಲೆಟ್ ಅಸ್ ಪ್ರಿಪೇರ್ ಒನ್ ಬೈ ಒನ್. ಫಸ್ಟು ಯಾವ ಬುಕ್ನಲ್ಲಿ ನಾವು ಎಂಟ್ರಿ ಪಾಸ್ ಮಾಡಬೇಕು? ವಿ ನೋ ದ್ಯಾಟ್ ವಿ ಹ್ಯಾವ್ ಟು ಪಾಸ್ ದ ಎಂಟ್ರೀಸ್, ಲೆಜರ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಅವಿನಾಶ್ ಲಿಮಿಟೆಡ್. ಯಾವ ಅಕೌಂಟನ್ನು ನಾವು ಪ್ರಿಪೇರ್ ಮಾಡಬೇಕಾಗ್ತದೆ ಅದು ನಮಗೆ ಗೊತ್ತು. ಒಂದು 5% ಡಿಬೆಂಚರ್ ಅನ್ನುವಂಥ ಅಕೌಂಟನ್ನು ನಾವು ಪ್ರಿಪೇರ್ ಮಾಡಬೇಕಾಗ್ತದೆ. ಅದೇ ರೀತಿಯಲ್ಲಿ ವಿ ಹ್ಯಾವ್ ಟು ಪ್ರಿಪೇರ್ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಅಕೌಂಟ್, ವಿ ಹ್ಯಾವ್ ಟು ಪ್ರಿಪೇರ್ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್, ಆ್ಯಂಡ್ ಫೈನಲಿ ವಿ ಹ್ಯಾವ್ ಟು ಪ್ರಿಪೇರ್ ಬ್ಯಾಂಕ್ ಅಕೌಂಟ್. ಈ ಅಕೌಂಟ್ಗಳನ್ನು ನಾವು ಪ್ರಿಪೇರ್ ಮಾಡಬೇಕಾದಂಥ ಅನಿವಾರ್ಯತೆ ನಮ್ಮಲ್ಲಿದೆ. ನಾವೀಗ ಒನ್ ಬೈ ಒನ್ ಪ್ರಿಪೇರ್ ಮಾಡ್ತಾ ಹೋಗೋಣ. ಲೆಟ್ ಅಸ್ ಕನ್ಸಿಡರ್ 5% ಡಿಬೆಂಚರ್ ಅಕೌಂಟ್. ಅವ್ರು ಏನು ಹೇಳಿದ್ದಾರೆ?
1/4/2019ಕ್ಕೆ ಬಹಳ ಮುಖ್ಯವಾಗಿ ನೆನಪಿಟ್ಕೊಳ್ಳಿ, 1/4/2019ಕ್ಕೆ ಅರವಿಂದ್ ಲಿಮಿಟೆಡ್ನ ಬಳಿಯಲ್ಲಿ 60,000 ಅಮೌಂಟ್ ಇರುವಷ್ಟು 5% ಡಿಬೆಂಚರ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಇತ್ತು. ಡಿಬೆಂಚರ್ ಅನ್ನುವಂಥದ್ದು ಏನಾಗ್ತದೆ, ಇಟ್ಸ್ ಅ ಲಯಬಿಲಿಟಿ. ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿದರೆ ಇಟ್ ಕ್ಯಾರೀಸ್ ಅ ಕ್ರೆಡಿಟ್ ಬ್ಯಾಲೆನ್ಸ್. ಹಾಗಾಗಿ ಆನ್ 1/4/2019 there will be a credit balance of 60,000 in the debenture account. So by balance brought down 60,000. ಅದೇ ರೀತಿಯಲ್ಲಿ ಇನ್ನೊಂದು ಮಾಹಿತಿ ಹೇಳಿದ್ದಾರೆ, which is represented by the debenture redemption fund stood at 50,000. debenture redemption fund account ನಲ್ಲಿ 50,000 ಬ್ಯಾಲೆನ್ಸ್ ಇತ್ತು ಅಂತ ಹೇಳಿದ್ದಾರೆ. ಇಲ್ಲಿ ನೀವು ಗಮನಿಸಬಹುದು, ಎರಡನೇ ವಾಕ್ಯವಾಗಿ ಅವರು ಏನು ಹೇಳಿದ್ದಾರೆ, on that date the debenture redemption fund stood at rupees 50,000. debenture redemption fund ಯಾವ ಅಕೌಂಟ್ ಅದು, ಇಟ್ಸ್ ಅ ಲಯಬಿಲಿಟಿ ಅಕೌಂಟ್, ಇಟ್ ಕ್ಯಾರೀಸ್ ಕ್ರೆಡಿಟ್ ಬ್ಯಾಲೆನ್ಸ್. ಹಾಗಾಗಿ ಐ ಹ್ಯಾವ್ ಟು ಪಾಸ್ ಎಂಟ್ರಿ ಏನಂತ ಬಡಿಬೇಕು, ಆನ್ 1/4/2019 ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 50,000. ಅದರಲ್ಲಿ 50,000 ಬ್ಯಾಲೆನ್ಸ್ ಉಂಟು ಅನ್ನುವಂಥದ್ದನ್ನು ನಾನು ತೋರಿಸಿದೆ, ವಿಚ್ ಇಸ್ ರೆಪ್ರೆಸೆಂಟೆಡ್ ಬೈ 59,000 3% ಗವರ್ಮೆಂಟ್ ಸೆಕ್ಯೂರಿಟೀಸ್. 59,000 3% ಗವರ್ಮೆಂಟ್ ಸೆಕ್ಯೂರಿಟೀಸ್ ಅದರಲ್ಲಿ ಇರ್ತದೆ. ಅಂದರೆ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟಲ್ಲಿಯೂ ನಾನು ಬ್ಯಾಲೆನ್ಸ್ ಬರೀಬೇಕಾಯಿತು. ನಾನು ಆಗಲೇ ಹೇಳಿದೆ, ಆನ್ ಅ ಸಿಂಗಲ್ ಡೇ, ಸೇಮ್ ಡೇಯಲ್ಲಿ ನಾನು ಒಂದು ಸೇಮ್ ಡೇ ವೆನ್ ಯು ಆರ್ ಕಂಪೇರಿಂಗ್ ದ ಬ್ಯಾಲೆನ್ಸಸ್ ಆಫ್ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಆ್ಯಂಡ್ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್, ಎರಡರಲ್ಲೂ ಸೇಮ್ ಬ್ಯಾಲೆನ್ಸ್ ಇರಬೇಕಾಗ್ತದೆ, ಬಟ್ ಅಪೋಸಿಟ್ ಬ್ಯಾಲೆನ್ಸ್ ಇರಬೇಕಾಗ್ತದೆ. ಹಾಗಾಗಿ ಆನ್ 1/4/2019 ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ವ್ಯಾಲ್ಯೂ ಇಸ್ 59,000 ಬಟ್ ಯುವರ್ ಇನ್ವೆಸ್ಟ್ಮೆಂಟ್ ಇಸ್ 50,000. ಅದರ ಬೆಲೆ 59,000 ಬಟ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು 50,000. ಐ ಹೋಪ್ ಇಲ್ಲಿಯವರೆಗೆ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿಸ್ಕೊಳ್ತೇವೆ. ಮುಂದುವರಿಯೋಣ. ಇದು ನಮ್ಮ ಕೊನೆಯ ವರ್ಷದ ಬಿಗಿನಿಂಗ್ನಲ್ಲಿರುವಂತಹ ಸ್ಥಿತಿಗತಿ. ಯು ನೋ ದಾಟ್ ವರ್ಷ ಕಳೆಯುತ್ತೆ, ವರ್ಷದ ಎಂಡಲ್ಲಿ ಏನಾಗುತ್ತೆ, ನಾವು ಎಂಟ್ರೀಸ್ ಪಾಸ್ ಮಾಡಬೇಕಾಗುತ್ತೆ. ಒಂದರ ಎಂಟ್ರಿ ಏನು ಹೇಳುತ್ತೆ, ವಿ ಹ್ಯಾವ್ ಟು ಪಾಸ್ ದ ಎಂಟ್ರಿ ಫಾರ್ ದ ರಿಸೀಟ್ ಆಫ್ ಇಂಟ್ರೆಸ್ಟ್ ಆನ್ ದ ಇನ್ವೆಸ್ಟ್ಮೆಂಟ್. ಇಂಟ್ರೆಸ್ಟ್ ಬರುತ್ತೆ, ಏನು ಎಂಟ್ರಿ ಅದಕ್ಕೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಆನ್ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್. ವಿ ನೋ ದಾಟ್ ಆನ್ ದ್ಯಾಟ್ ಡೇಟ್ ನಾವು ಬ್ಯಾಂಕ್ ಅಕೌಂಟ್ನ ಬ್ಯಾಲೆನ್ಸನ್ನು ಬರೀಬಹುದು. ಅವರು ಏನು ಹೇಳಿದ್ದಾರೆ, ಆನ್ ದ ಡೇಟ್ there will be a balance that too after the receipt of interest. ಬಡ್ಡಿ ಬಂದ ಮೇಲಿನ ಎಂಟ್ರಿ ಅದು. ಹಾಗಾದರೆ ಆ ಎಂಟ್ರಿ ಪಾಸ್ ಆಗಿದೆ ಅಂತ ಆಯಿತು. ಯಾವ ಎಂಟ್ರಿ, ಬಡ್ಡಿ ಬಂದದ್ದಕ್ಕೆ, ಅಂದರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಆನ್ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್. ಈ ಜರ್ನಲ್ ಎಂಟ್ರಿ ನಾವು ಪಾಸ್ ಮಾಡಿ ಆಗಿದೆ, ಇಲ್ಲಿ ಬರೆದು ಕೂಡ ಆಗಿದೆ. ಹಾಗಾದರೆ ಅದರ ನೆಕ್ಸ್ಟ್ ಎಂಟ್ರಿ ಏನು, ಈ ಬಡ್ಡಿ ಬಂದದ್ದನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ. ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ, ವಿ ಹ್ಯಾವ್ ಟು ಟ್ರಾನ್ಸ್ಫರ್ ಇಟ್ ಟು ದ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಅಕೌಂಟ್. ಏನು ಎಂಟ್ರಿ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಡಿಬೆಂಚರ್ ರಿಡಂಪ್ಷನ್ ಫಂಡ್ ಅಕೌಂಟ್. ಅಂದರೆ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಅಕೌಂಟ್ ಶುಡ್ ಬಿ ಕ್ರೆಡಿಟೆಡ್ ಬೈ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್. ಈ ಎಂಟ್ರಿ ನಾವು ಪಾಸ್ ಮಾಡಬೇಕಾಗ್ತದೆ. ಅದೇ ರೀತಿಯಲ್ಲಿ ವಿ ಹ್ಯಾವ್ ಟು ಮೇಕ್ ದ ಆನ್ಯುವಲ್ ಅಪ್ರಾಪ್ರಿಯೇಷನ್. ಏನು ಎಂಟ್ರಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಡಿಬೆಂಚರ್ ರಿಡಂಪ್ಷನ್ ಫಂಡ್ ಅಕೌಂಟ್. ಅಂದರೆ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಅಕೌಂಟ್ ಈಸ್ ಕ್ರೆಡಿಟೆಡ್ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 8,230. ಇಲ್ಲಿ ನೀವು ಗಮನಿಸಬೇಕು, ಹೇಗೆ ನನಗೆ ಬಡ್ಡಿ 1,770 ರೂಪಾಯಿ ಬಂತು ಅನ್ನುವಂಥದ್ದನ್ನು ನೀವು ಗಮನಿಸಬೇಕು. 59,000 ಮೇಲೆ 3%ನಂತೆ ಬಡ್ಡಿ ಅಂತ ಹೇಳಿದರೆ 1,770. ನಾನು ನಿಮಗೆ ಲೆಕ್ಕ ಎಕ್ಸ್ಪ್ಲೈನ್ ಮಾಡುವಾಗಲೇ ಹೇಳಿದ್ದೇನೆ, ಅದರ ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂವನ್ನು ನಾವು ಬಡ್ಡಿ ಲೆಕ್ಕಾಚಾರಕ್ಕೆ ಪರಿಗಣಿಸಬೇಕು. 1,770 ರೂಪಾಯಿ ನಮಗೆ ಬಡ್ಡಿ ಬಂದಿದೆ. ಆಮೇಲೆ ನಾವು ವಿ ಹ್ಯಾವ್ ಟು ಮೇಕ್ ದ ಆನ್ಯುವಲ್ ಅಪ್ರಾಪ್ರಿಯೇಷನ್, ಅದಕ್ಕೂ ನಾನು ಎಂಟ್ರಿ ಪಾಸ್ ಮಾಡಿದೆ. ಸರಿ, ಒಟ್ಟಾರೆ ನಾವೀಗ 3 ಎಂಟ್ರೀಸ್ ಪಾಸ್ ಮಾಡಿದಾಗಾಯಿತು. ಅದರಲ್ಲಿ ಒಂದು ಎಂಟ್ರಿ ಅವರು ಆಲ್ರೆಡಿ ಪಾಸ್ ಮಾಡಿದ್ರು, ಯಾವುದು, ಬಡ್ಡಿ ಬಂದದ್ದಕ್ಕೆ. ಹಾಗಾದರೆ ನಾವು ಏನು 2 ಎಂಟ್ರಿ ಎಕ್ಸ್ಟ್ರಾ ಪಾಸ್ ಮಾಡಿದ್ದು, ಅದು ಯಾವುದೆಲ್ಲ ಅಂತ ಹೇಳಿದರೆ, ಬಡ್ಡಿ ಬಂದದ್ದನ್ನು ಟ್ರಾನ್ಸ್ಫರ್ ಮಾಡುವುದರ ಮೂಲಕ ಕ್ಲೋಸ್ ಮಾಡಿದ್ದಕ್ಕೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಡಿಬೆಂಚರ್ ರಿಡಂಪ್ಷನ್ ಫಂಡ್ ಅಂತ ನಾನು ಎಂಟ್ರಿ ಪಾಸ್ ಮಾಡಿದೆ. ಅದೇ ರೀತಿಯಲ್ಲಿ ಆನ್ಯುವಲ್ ಅಪ್ರಾಪ್ರಿಯೇಷನ್ ಮಾಡಿದ್ದಕ್ಕೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಡಿಬೆಂಚರ್ ರಿಡಂಪ್ಷನ್ ಫಂಡ್ ಅಕೌಂಟ್. ನಾವೀಗ 4ನೇ ಎಂಟ್ರಿಯಾಗಿ ಏನು ಮಾಡಬೇಕು ಅಂತ ಹೇಳಿದರೆ, ಇಷ್ಟು ವರ್ಷ ಏನು ಮಾಡ್ತಾ ಇತ್ತು, ಫಸ್ಟ್ ಇಯರ್ ಮತ್ತು ಸಬ್ಸಿಕ್ವೆಂಟ್ ಇಯರ್ನ ಎಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇತ್ತು. ಬಟ್ ಈಗ ಕೊನೆಯ ವರ್ಷ ಆದ ಕಾರಣ ನಾವು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಇನ್ಸ್ಟೆಡ್ ವಿ ಹ್ಯಾವ್ ಟು ಸೆಲ್ ದ ಇನ್ವೆಸ್ಟ್ಮೆಂಟನ್ನು ನಾವು ಮಾರಾಟ ಮಾಡಬೇಕು. ಅವ್ರು ಏನು ಹೇಳಿದ್ದಾರೆ, ಲೆಕ್ಕವನ್ನು ಗಮನಿಸಿ, ಇನ್ವೆಸ್ಟ್ಮೆಂಟ್ನ ಬಗ್ಗೆ. ಆನ್ ದ್ಯಾಟ್ ಡೇಟ್ ಇನ್ವೆಸ್ಟ್ಮೆಂಟ್ಸ್ ವೇರ್ ಸೋಲ್ಡ್ ಎಟ್ 80% ನೆಟ್. ಇನ್ವೆಸ್ಟ್ಮೆಂಟು ಮಾರಾಟ ಆಗ್ತದೆ, 83%ಗೆ ಮಾರಾಟ ಆಗ್ತದೆ ಅಂತ ಹೇಳಿದರೆ 100 ರೂಪಾಯಿಯ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು
ರೂಪಾಯಿಗೆ ಮಾರಾಟ ಆಗ್ತದೆ. ಅಂದರೆ ಅಲ್ಲಿ ನಷ್ಟ ಆಗ್ತದೆ ಅಂತ ಆಯಿತು. 17 ಎಷ್ಟು ಅನ್ನುವಂಥದ್ದನ್ನು ನಾನು ನಿಮಗೆ ಲೆಕ್ಕಾಚಾರ ಹೇಗೆ ಅಂತ ಹೇಳಿಕೊಡ್ತೇನೆ. ಹಾಗಾದರೆ ಇನ್ವೆಸ್ಟ್ಮೆಂಟ್ ಮಾರಾಟ ಆದಾಗ ಕಂಪನಿ ವಿಲ್ ರಿಸೀವ್ ಮನಿ. ಬ್ಯಾಂಕ್ ಅಕೌಂಟ್ ಡೆಬಿಟ್, ಇನ್ವೆಸ್ಟ್ಮೆಂಟ್ ಮಾರಾಟ ಆದದಕ್ಕೆ. ಸಿಂಕಿಂಗ್ ಫಂಡ್ ಅಕೌಂಟ್ ಡೆಬಿಟ್. ಯಾಕೆ ಸಿಂಕಿಂಗ್ ಫಂಡ್ ಅನ್ನು ನಾನು ಡೆಬಿಟ್ ಮಾಡಿದೆ? ಬಿಕಾಸ್ ಕಂಪನಿ ಈಸ್ ಇನ್ಕರಿಂಗ್ ದ ಲಾಸ್. ಅವರು ಲಾಸ್ ಆಗ್ತದೆ ಕಂಪನಿಗೆ. ಟು ಇನ್ವೆಸ್ಟ್ಮೆಂಟ್ ಸೇಲ್ ಆಗುವ ಕಾರಣದಿಂದ ಎ ಡಿಕ್ರೀಸ್ ಇನ್ ದ ಇನ್ವೆಸ್ಟ್ಮೆಂಟ್ ಟೇಕ್ಸ್ ಪ್ಲೇಸ್. ಸೊ ಇನ್ವೆಸ್ಟ್ಮೆಂಟ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್ ಟು ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್. ಹಾಗಾದರೆ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಈಸ್ ಕ್ರೆಡಿಟೆಡ್ ಬೈ, ಗಮನಿಸ್ಕೋಬೇಕು, ಬೈ ಬ್ಯಾಂಕ್ 48,970. ಹೇಗೆ 48,970 ಬಂತು ಅಂತ ಹೇಳಿದರೆ 59,000 ಮೇಲೆ 83% ನಾವು ಲೆಕ್ಕಾಚಾರ ಮಾಡಬೇಕು. ಬಿಕಾಸ್ ದ ವ್ಯಾಲ್ಯೂ ಆಫ್ ದ ಇನ್ವೆಸ್ಟ್ಮೆಂಟ್ ಈಸ್ 59,000. ಅದರ 83% ಅಂತ ಹೇಳಿದರೆ 48,970 ಬರ್ತದೆ. ನನಗೆಷ್ಟು ನಷ್ಟ ಆಗ್ತದೆ ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡುವಾಗ ನಾನು ಹಾಕಿದ ಇನ್ವೆಸ್ಟ್ಮೆಂಟ್ ಮೈನಸ್ ನನಗೆಷ್ಟು ಬಂತು ಅಂತ. ನಾನು ಹಾಕಿದ ಇನ್ವೆಸ್ಟ್ಮೆಂಟ್ ಎಷ್ಟು? ಇನ್ವೆಸ್ಟ್ಮೆಂಟ್ನ ಬೆಲೆ ಎಷ್ಟಿದೆ? 50,000 ಇದೆ. ನನಗೆ ಬರುವುದು ಎಷ್ಟು? 48,970 ಅಂತ ಹೇಳಿದರೆ ನನ್ನ ನಷ್ಟ ವಿಲ್ ಬಿ 1,030. ದೇರ್ ಬೈ ದ ಇನ್ವೆಸ್ಟ್ಮೆಂಟ್ ಅಕೌಂಟ್ ಈಸ್ ಕ್ಲೋಸ್ಡ್. ಇನ್ವೆಸ್ಟ್ಮೆಂಟ್ ಅಕೌಂಟ್ ಕ್ಲೋಸ್ ಆಗ್ತದೆ. ಬಿಕಾಸ್ ವಿ ಆರ್ ಸೆಲ್ಲಿಂಗ್ ದ ಇನ್ವೆಸ್ಟ್ಮೆಂಟ್. ವೆನ್ ದ ಇನ್ವೆಸ್ಟ್ಮೆಂಟ್ ಈಸ್ ಸೋಲ್ಡ್ ಔಟ್, ಇನ್ವೆಸ್ಟ್ಮೆಂಟ್ ಅಕೌಂಟ್ ವಿಲ್ ನಾಟ್ ಕ್ಯಾರಿ ಎನಿ ಬ್ಯಾಲೆನ್ಸ್. ಇನ್ನೊಮ್ಮೆ ಬೇಕಾದರೆ ಗಮನಿಸಿ, 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ನಲ್ಲಿ ನಾವು ಮಾಡಿದ್ದು, ಇನ್ವೆಸ್ಟ್ಮೆಂಟ್ ಮಾಡಿದ್ದು, ನಮಗೆ ಹಣ ಬರುವಂಥದ್ದು 48,970. ಯಾಕೆಂದರೆ 83% ಬರ್ತದೆ ಹೇಳ್ತಾರೆ. ಅದರ ವ್ಯಾಲ್ಯೂ 59,000. ನಾವು ಹಾಕಿದ 50,000 ಇರಬಹುದು. ಅದರ ವ್ಯಾಲ್ಯೂ ಎಷ್ಟು? 59,000. ಅಂದರೆ 48,970 ರೂಪಾಯಿ ನಮಗೆ ಬರ್ತದೆ. ಹಾಗಾದರೆ ನಮ್ಮ ನಷ್ಟ ಎಷ್ಟು ಅಂತ ಲೆಕ್ಕಾಚಾರ ಮಾಡುವುದಕ್ಕೆ ನಾನು ಹಾಕಿದ ಹಣ 50,000 ಮೈನಸ್ 48,970, 1,030, ಟೋಟಲ್ ವಿಲ್ ಬಿ 50,000. ಸರಿ, ಅಂದರೆ ದಿಸ್ ಎಂಟ್ರಿ ಹ್ಯಾಸ್ ಅಫೆಕ್ಟೆಡ್ ದ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಅನ್ನು ಅದು ಅಫೆಕ್ಟ್ ಮಾಡಿತು. ಬ್ಯಾಂಕ್ ಅಕೌಂಟ್ ಈಸ್ ಡೆಬಿಟೆಡ್ ಆಸ್ ಆನ್ 31st March 2020 ಟು ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್. ಎಷ್ಟು? 48,970. 48,970 ವಿಲ್ ಬಿ ದ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಬ್ಯಾಲೆನ್ಸ್. ಹಾಗಾಗಿ ನಾವು ಅದನ್ನು ರೆಕಾರ್ಡ್ ಮಾಡಬೇಕಾಗ್ತದೆ. ಐ ಹ್ಯಾವ್ ರೆಕಾರ್ಡೆಡ್ ಇಟ್ ಆಸ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಬರೆದಿದ್ದೇನೆ. ಆಮೇಲೆ ಏನಾಗ್ತದೆ ನೋಡುವ. ಈಗ ಇನ್ವೆಸ್ಟ್ಮೆಂಟ್ ಮಾರಾಟ ಆಯಿತು. ಇನ್ವೆಸ್ಟ್ಮೆಂಟ್ ಮಾರಾಟ ಆದಮೇಲೆ ಈ ಹಣವನ್ನು ನಾನೀಗ ಡಿಬೆಂಚರ್ ಹೋಲ್ಡರ್ಸ್ಗೆ ಕೊಡುವುದಕ್ಕೆ ನಾನು ಬಳಸ್ಕೊಳ್ಬೇಕು. ಡಿಬೆಂಚರ್ ಹೋಲ್ಡರ್ಸ್ಗೆ ಎಷ್ಟು ಕೊಡಬೇಕು? 60,000 ಕೊಡಬೇಕು. ಅದು ಹೇಗೆ ಗೊತ್ತಾಯಿತು? 5% ಡಿಬೆಂಚರ್ ಅಕೌಂಟ್ನಲ್ಲಿ ಗೊತ್ತಾಯಿತು. ಸರಿಯಲ್ಲ? ಹಾಗಾದರೆ 5% ಡಿಬೆಂಚರ್ ಅಕೌಂಟನ್ನು ನಾನು ಕ್ಲೋಸ್ ಮಾಡ್ತೇನೆ ಬೈ ಡೆಬಿಟಿಂಗ್ ಇಟ್ ಟು ದ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್. ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ನಾನು ಟ್ರಾನ್ಸ್ಫರ್ ಮಾಡುವುದರ ಮೂಲಕ ಆ ಅಕೌಂಟನ್ನು ಕ್ಲೋಸ್ ಮಾಡ್ತೇನೆ. ಏನು ಎಂಟ್ರಿ ಪಾಸ್ ಮಾಡ್ತೇನೆ? 5% ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್ ಟು 5% ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ 60,000, 60,000. ಬೈ ಪಾಸಿಂಗ್ ದಿಸ್ ಎಂಟ್ರಿ ಡಿಬೆಂಚರ್ ಅಕೌಂಟ್ ಇಸ್ ಕ್ಲೋಸ್ಡ್. ಬಟ್ ಆ ಪ್ಲೇಸ್ನಲ್ಲಿ ಇನ್ನೊಂದು ಹೊಸ ಅಕೌಂಟ್ ಹುಟ್ಟಿಕೊಂಡಿತ್ತು, ಅದುವೇ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್. ಬಟ್ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಏನಾಗಿದೆ? ಇಟ್ ಈಸ್ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಬೀಂಗ್ ಕ್ರೆಡಿಟೆಡ್ ಅಲ್ಲ ಆ ಜರ್ನಲ್ ಎಂಟ್ರಿಯಲ್ಲಿ. ಹಾಗಾಗಿ ನಾನೀಗ ಏನು ಮಾಡಬೇಕು ಅಂತ ಕೇಳಿದರೆ, ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಈಸ್ ಬೀಂಗ್ ಕ್ರೆಡಿಟೆಡ್ ಬೈ ಡಿಬೆಂಚರ್ಸ್ ಅಕೌಂಟ್ 60,000. ವೆನ್ ಐ ಮೇಕ್ ದ ಪೇಮೆಂಟ್, ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್. ನಾನು ಎಂಟ್ರಿ ಕೊಡಬೇಕು, ಕ್ಯಾಶ್ ಆರ್ ಬ್ಯಾಂಕ್, ಜನರಲಿ ಬ್ಯಾಂಕ್. ಬೈ ಪಾಸಿಂಗ್ ದಿಸ್ ಎಂಟ್ರಿ ಈವನ್ ದ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಈಸ್ ಆಲ್ಸೋ ಕ್ಲೋಸ್ಡ್. ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಕ್ಲೋಸ್ ಆಯಿತು. ಅಂದರೆ ಈ ಎಂಟ್ರಿ ಹ್ಯಾಸ್ ಅಫೆಕ್ಟೆಡ್ ಬ್ಯಾಂಕ್ ಅಕೌಂಟ್ ಬಿಕಾಸ್ ವಿ ಆರ್ ಮೇಕಿಂಗ್ ದ ಪೇಮೆಂಟ್. ಅಂದರೆ ಬ್ಯಾಂಕ್ ಅಕೌಂಟ್ ಶುಡ್ ಬಿ credited by debenture holders account 60,000. 60,000 will be the payment that we are going to make. Sari, let us now close the remaining account. ಒಂದು ಕ್ಲೋಸ್ ಮಾಡಬೇಕಾಗ್ತದೆ, ಒಂದನ್ನು ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಯಾವ ಅಕೌಂಟ್ ಅನ್ನು ನಾನು ಕ್ಲೋಸ್ ಮಾಡ್ತೇನೆ ಅಂತ ಹೇಳಿದ್ರೆ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಅನ್ನು ನಾನು ಕ್ಲೋಸ್ ಮಾಡ್ತೇನೆ. ದ ಟೋಟಲ್ ವಿಲ್ ಬಿ 60,000. ಬಿಫೋರ್ ಐ close it, I have to even pass one more entry for debiting the loss to the debenture redemption fund. That is ಡಿಬೆಂಚರ್ ರಿಡಂಪ್ಷನ್ ಫಂಡ್ ಅಕೌಂಟ್ ಡೆಬಿಟ್ ಟು ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್. ಏನು ನಷ್ಟ ಆಗಿದೆ ನಾನು ಅದನ್ನು ಡೆಬಿಟ್ ಕೊಡಬೇಕಾಗ್ತದೆ. ದ ಟೋಟಲ್ ಈಸ್ 60,000 ಆನ್ ಐದರ್ ಸೈಡ್. ದೇರ್ ವಿಲ್ ಬಿ ಅ ಬ್ಯಾಲೆನ್ಸ್. ಈ ಬ್ಯಾಲೆನ್ಸ್ ಅನ್ನು ನಾನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು? ಟು ಜನರಲ್ ರಿಸರ್ವ್ 58,970. ಸರಿ, ಡಿಬೆಂಚರ್ ರಿಡಂಪ್ಷನ್ ಫಂಡ್ ಅಕೌಂಟು ಕ್ಲೋಸ್ ಆಯಿತು. ಲೆಟ್ ಅಸ್ ನೌ ಬ್ಯಾಲೆನ್ಸ್ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಅನ್ನು ಬ್ಯಾಲೆನ್ಸ್ ಮಾಡುವ. ದ ಟೋಟಲ್ ಈಸ್ 2,05,170 and the balance in the bank account will be 1,45,170. ನಾವು ಅದನ್ನು
ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡಬೇಕು 1,45,170. By passing this, the account for the last year is prepared with regard to the debenture redemption. I hope you have understood how to solve it. Similar kind of problem generally comes in the final examination. Thank you very much.